ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಶೈಲಿ ಇಬ್ಬರು ಕೂಡ ಹೋಗ್ತಿದ್ವಿ. ವಾಚ್ ಕೊಡ ಮಗನೇ. ಬುಜಿ ಬೇಬಿ ಕೂಡ ತಿಂಡಿ ಮಾಡ್ಕೊಂಡು ಸ್ಕೂಲ್ಗೆ ಹೋದ, ಅಷ್ಟರಲ್ಲಿ ಬರ್ಬೋದು ಅಂತೇಳಿ. ಯಾಕೆ ಒಂದು ರಿಪೋರ್ಟ್, ಬ್ಲಡ್ ಚೆಕಪ್ದು ರಿಪೋರ್ಟ್ ಬರಬೇಕಿತ್ತು. ಹಾಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಅಂತ. ನನ್ನ ಮಗಳು ಫುಲ್ಲು ಹೆಲ್ಮೆಟ್ ತಗೊಂಡು ದಬಾಕಬಿಟ್ಟವಳೆ. ಹೆಲ್ಮೆಟಿಂದ ಹೊರಗಡೆ ಹೋಗಂಗೇ ಇಲ್ಲ, ಹೆಲ್ಮೆಟ್ ಹಾಕ್ಕೊಂಡೇ ಹೋಗಬೇಕು. ಅದು ನಮ್ಮ ಮನೆ ಇವಾಗ ರೂಲ್ಸು. ನಾನು ಶೈಲು, ಪಾಪು ಆಗಿದ್ರೆ ಪಾಪು, ಅವನಿಗೂ ಕೂಡ ಹಾಕ್ತೀವಿ ಹೆಲ್ಮೆಟ್ಟು. ಪೂಜೆ ಸಾಮಾನು ತಗೊಂಡವ? ಪೂಜೆ ತಗೊಂಡ? ಕಾಯಿ ಹಾಕೊಂಡ? ಹಣ್ಣು ತಗೋಬೇಕಪ್ಪ. ಎಸ್. ಅಯ್ಯೋ ಅಯ್ಯೋ ಲೇ ಚಿನ್ನ, ಅಲ್ಗ ಪರ್ಸೋದ್ರೆ ಎತ್ಕೊಳ್ಬೇಕು ತಾನೆ. ಡಿಕ್ಕಿಗೆ ಹಾಕವ, ಅಲ್ಲಿ ಹಾರ್ಕೊ ಹೊರಟೋಗ್ಬಿಡೋದು ಎಲ್ಲನೂ ಎತ್ತಾಕು. ಬಿಡು ಅಷ್ಟೇ ಅಪ್ಪ, ಹ್ಯಾಪಿ. ಈಗ ನೀರು ತಗೊಂಡ? ಬಾ. ಹಾಂ, ನೀನಾ ಯಾವಾಗ? ಓ ಪರವಾಗಿಲ್ಲ, ನನ್ನ ಮಗಳು ರಂಗೋಲಿ ಹಾಕಿರೋದು ಚೆನ್ನಾಗಿ ಹಾಕಿದೆ. ಅದೆಲ್ಲಿತ್ತು? ಇತ್ತಾ? ಚೆನ್ನಾಗಿ ಹಾಕಿದೆ. ಅಂದಿದ ತಕ್ಷಣ ಓಡ್ ಬಂದ್ಬಿಟ್ಟ ನೋಡಿ. ಹಾಯ್ ಕೋಶ್. ಅಲ್ಲ ಮಲಗಿದ ತಾನೆ, ಹೆಂಗೆ ಎಚ್ಚರಾಗೋಯ್ತು ನನ್ನ ಖುಷ್ ಬೇಬಿಗೆ? ಫ್ರೂಟ್ಸ್ ಅಂದಿದ ತಕ್ಷಣ ಕೇಳಿಸ್ಕೊಳ್ತು. ಓ ಏನಾಯ್ತವಾ? ನಿದ್ದೆ ಹೋಗಿಲ್ಲ ಕಣೆ ಅವನಿಗೆ. ಬಾ ತೊಡೆ ಮೇಲೆ ಮಲ್ಕೊ. ಟಚ್ ಮಾಡ್ತೀಯಾ? ಮಲಗಿಸ್ಲಾ? ಎಷ್ಟು ಪಿಂಕ್ ಆಗಿದೆ ಮಗನೇ. ಓ ಏನಾಯ್ತು ಕಂದ? ಹಂಗೆ ನಿದ್ದೆ. ಬಾ ಬಾ ಮಲಗು, ತಾಚಿ ಮಾಡಿ ಬಾ. ಅಯ್ಯೋ ಏನ್ ಬೇಕವಾ? ಹೇಗಿದೆ ಟೇಸ್ಟ್ ಪುಟ? ವೈಟ್ ಅಷ್ಟು ಸ್ವೀಟ್ ಇರಲ್ಲ ಮಮ್ಮ. ಹೌದು, ಇದು ಒಳ್ಳೆ ಸಕ್ಕತ್ತಾಗಿದೆ. ನೀರು ಕುಡ್ಬಿಟ್ಟು ಚೆನ್ನಾಗಿದೆ. ಚೆನ್ನಾಗಿದಲ್ಲ ಮಗನೇ. ನೀನು ಟೇಸ್ಟ್ ನೋಡುವ. ನಿನ್ ಸ್ಪೂನ್ ಬೇಕಾ? ಸೂಪರ್ ಪುಟ. ನಿನ್ ಸ್ಪೂನ್ ಬೇಕಾ? ಬೇಡವಾ? ಏನಾಯ್ತು ಕಂದ? ಏನು? ಓ ನನಗೆ ಗೊತ್ತು ಮಗನೆ, ನಿಂಗೆ ನಿದ್ದೆ ಮುಗ್ದಿಲ್ಲ ಅಂತ. ಓನಾಯ್ತು ಮತ್ತೆ ಯಾಕೆ ದೊಡ್ಡ ಬಂದ್ಬಿಟ್ಟೆ? ಇವತ್ತು ಹೊರಗಡೆ ಹೋಗಿದ್ದ ಅಲ್ವಾ, ಇಲ್ಲಿ ರೆಡಿಯಾಗಿ ಹೋದ್ದೇನೆ. ಹೊರಗಡೆ ಒಂದು ವಿಡಿಯೋ ಕೂಡ ಮಾಡಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಏನು ವಿಡಿಯೋ ಮಾಡೋದು ಅಂದ್ಬಿಟ್ಟು ನಾಳೆ ಹಾಸ್ಪಿಟಲ್ಗೆಲ್ಲ ಹೋಗೋದು, ರಿಪೋರ್ಟ್ ಇಸ್ಕೊಂಡು ಬಂದ್ವಿ. ಹಂಗಾಗಿ ಅಲ್ಲಿ ಯಾವುದೂ ವಿಡಿಯೋ, ಫೋನೇ ಹೊರಗಡೆ ಆಗೋದಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಗಾಡಿ ಡಿಕ್ಕಿಲಿ ಹಾಕಿದ ಫೋನ್ನ ಬಂದ್ಬಿಟ್ಟು ಮನೇಲೇ ಮತ್ತೆ ತಂದಿರೋದು. ಮತ್ತೆ ಹಾಗೇನೆ ಒಂದು ಮನೆಗೆ ಬಂದು ಒಂದು ಕಂಟೆಂಟ್ ವಿಡಿಯೋ ಎಲ್ಲ ಮಾಡಿ, ಹೂವು ಎಲ್ಲ ಮುಡ್ಕೊಂಡು, ಹೂವು ಹಿಂಗೆ ಮುಡ್ಕೊಂಡಿದೆ, ಅದು ತೆಗೆದು ಹಿಂಗೆ ಸುತ್ತ. ಈಗ ಸೂಪರ್ ಆಗಿರೋ ಕಂಟೆಂಟ್ ವಿಡಿಯೋ ಮಾಡಿದ್ವಿ. ಮತ್ತೆ ಶೈಲಿದು ಇನ್ಸ್ಟಾಗ್ರಾಮಲ್ಲಂತೂ ಒಳ್ಳೆ ಸೂಪರಾಗಿ ಓಡ್ತಾ ಇದೆ. ರೀಚ್ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನಾವು ಮಾಡೋ ಕಂಟೆಂಟ್ ವಿಡಿಯೋಗೆ ಸ್ವಲ್ಪ ರೀಚ್ ಚೆನ್ನಾಗಿ ಬಂತು ಅಂತಂದ್ರೆ ನಮಗೂ ಏನೋ ಒಂಥರ ಎನ್ಕರೇಜ್ ಮಾಡ್ದಂಗೆ ಅಲ್ವಾ? ಹೌದು, ಅದು ಓಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಆಯ್ತಿನಾ? ತಿನ್ಬೇಕು, ಬೆಳೆಯ ಮಕ್ಕಳು ಚೆನ್ನಾಗಿ ಫ್ರೂಟ್ಸ್ ಎಲ್ಲ. ನೀವು ತಿನ್ನಿ. ನಾನು ವಯಸ್ಸು ಹಾಕಿರೋಳು, ನನ್ಗೆ ಗೊತ್ತಿರ್ತಾಯಿಲ್ಲ. ಬೇಡವಾ? ಮೇಡಮ್ ಮಲಗಿದ್ದು ಹೇಳ್ಬಿಟ್ಟು ಆಯ್ತಾಯ್ತು. ಅವ್ನಿಗೆ ಫ್ರೂಟ್ ನೋಡಿದ್ರೆ ಬಿಡೋ ಮಗನೇ ಅಲ್ಲ. ಅಂದ್ರೆ ಅವ್ನಿಗೆ ಬಾ ನನ್ನ ಬುಜು ಮಲಗಿಸ್ಲಾ? ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಏನ್ ಕನ್ಸ್ಕೊಂಡೆ? ಏನಾಯ್ತು ಮೊನ್ನೆ? ಏನಿದ್ವಾ? ಬಾ. ಏನಾಯ್ತು? ನನ್ನ ಜಾನಿಗೆ ಟಚ್ ಮಾಡಿ. ಏನಪ್ಪ? ಏನೋ ಹಚ್ಬಿಡ್ತಾ ಸೊಳ್ಳೆ. ಮತ್ತೆ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ ನನಗೆ? ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ. ನನಗೆ ಎಷ್ಟು ಅಂತ ಮಾಡ್ತಾನೆ ಇದ್ದೀನಿ. ಮತ್ತೆ ಅವ್ರು ಹೇಳೋದೇನು? ಜಂಕ್ ಫುಡ್ ತಿನ್ನಬೇಡಿ, ಕುರುಕಲ್ ತಿಂಡಿ ತಿನ್ನಬೇಡಿ ಅಂತ. ನಿಜನ ನಾವು ಕುರುಕಲ್ ತಿಂಡಿ, ಜಂಕ್ ಫುಡ್ ಅದೆಲ್ಲ ತಿನ್ನೋದೇ ಇಲ್ಲ. ಅವಾಗ ಯಾವಾಗಲೂ ಒಂದ್ಸರಿ ಗೋಬಿ, ತಿಂಗಳಲ್ಲಿ 2 ತಿಂಗಳಿಗೆ ಒಂದ್ಸರಿ. ಅದ್ಬಿಟ್ಟು ಕುರುಕಲ್ ತಿಂಡಿ ಅಂತ ನಮ್ಮ ಮನೇಲಿ ಏನು ಪುಟ ತರ್ತೀವಿ, ನಮ್ಮ ಮನೆ ತಿಂಡಿಗಳು ತಂದು ತಿನ್ನೋದೇ ಇಲ್ಲ. ನಾವು ಬುಜ್ಜಿಗೆ ಕೊಡಲ್ಲ, ನಾವು ಬುಜ್ಜಿಗೂ ಕರೆಕ್ಟಾಗಿ ಕೊಡೋದಿಲ್ಲ. ಎಲ್ಲ ಆದಷ್ಟು ಮನೇಲೇ ನಾವು ಅಡುಗೆಗಳನ್ನ ಮಾಡ್ತೀವಿ, ತಿಂತೀವಿ. ಅದು ಬಿಟ್ಟರೆ ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ. ಈಗ ನಾನ್ ವೆಜ್ ಕೂಡ ತಿನ್ನೋದು ಬಿಟ್ಟಿದ್ದೀನಿ.
ಇನ್ನೇನು ತಿಂದು ಜೀವನ ಮಾಡೋದಲ್ವಾ. ಮಲ್ಕೊಳ್ತಾ ಇದ್ದಾನೆ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಮೆಡಿಷನ್ ಬರೆದ್ರು. ಆಯುರ್ವೇದಿಕಲ್ಲೂ ತಂದಿದ್ದೀನಿ, ಇಲ್ಲೂ ತಂದಿದ್ದೀನಿ. ಅಯ್ಯಪ್ಪ ನನಗೂ ಈ ಸತಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಎಷ್ಟೆಲ್ಲ ದುಡ್ಡು ಖರ್ಚಾಗಿದೆ ಗೊತ್ತಾ. ಒಂದೊಂದು 2 ತಿಂಗಳಿಂದ ಸುಮಾರು ಅಂದರೆ 50,000 ರೂಪಾಯಿ ದುಡ್ಡು ಖರ್ಚು ಮಾಡ್ತಿದ್ದೀನಿ. ತುಂಬ ದುಡ್ಡುಗಳೆಲ್ಲ ಖರ್ಚಾಗ್ಬಿಡ್ತು ಹಾಸ್ಪಿಟ್ಲಿಗೆ ಅಂದರೆ. ಅದೇ ಬೇಜಾರಾಗ್ಬಿಡ್ತು, ಇಷ್ಟೆಲ್ಲ ಖರ್ಚು ಮಾಡಬೇಕಲ್ಲಪ್ಪ ಅಂತ. ಇವತ್ತು ಸಂಜೆ ಏನು ಅಡುಗೆ ಮಾಡೋದು ಅಂತ ನೋಡ್ತಾ ಇದೆ. ಇನ್ನು ಇಷ್ಟು ಸಂಪಣ ಇದೆ ಇಡ್ಲಿದು, ಮತ್ತು ಚಟ್ನಿ ಕೂಡ ಸ್ವಲ್ಪ ಜಾಸ್ತಿನೇ ರುಬ್ಬಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಮತ್ತು ನನಗೆ ಅಂತ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ತಿನ್ನಲ್ಲಪ್ಪ, ಹುಳಿಯಾಗಿದೆ ನೋಡಿ. ನಾನು ಸ್ವಲ್ಪ ರೈಸ್ನ ರುಬ್ಬಿಟ್ಕೊಂಡಿದ್ದೀನಿ ಹಿಂಗೆ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ಕೊಂಡ್ರೆ ಸೂಪರಾಗಿರೋ ಅಕ್ಕಿ ರೊಟ್ಟಿ ಮಾಡ್ಕೊಬೋದು. ಖುಷಿ ಯಾಕೆ ತರ್ತೀನಿ ನಾಳೆ? ಪೊಂಗಲ ಗೋಯ್ತು ನಾಳೆ ಪೊಂಗಲ್ ಬುಜು. ಯಾಕೆ ಅದೇನು ರೈಸ್ ಫ್ಲೋರ್ ಅಲ್ಲ, ನೀನು ಯಾಕೆ ನಾಳೆ ಹಾಕೋ ಖಾರ ಪೊಂಗಲ್? ನಾಳೆಯಿಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಇನ್ನೇನು ನಾನು ಸಾಕು ಔಷಧಿ ತಿನ್ಮೇಲೆ ನಾನು ತಿನ್ನೋದಿಲ್ಲ ಊಟನೇ. ಬಟ್ಟೆ ಹಚ್ಚಿದಾಗ 4 ಗಂಟೆ 5 ಗಂಟೆ ಮೇಲೆ ಒಂಚೂರು ಗಂಜಿ ಕುಡಿತೀನಿ. ಇವತ್ತು ಇಡ್ಲಿ ಮಾಡಿದ್ವಲ್ಲ, ಒಂದಿನ ರೈಸು ಒಂದಿನ ಅದು ನಮ್ಮನೆ ಹಾಗೆ ತಿನ್ನಿತೀನಿ. ನೀವು ಮಾಡ್ಕೊಡ್ತೀನಿ, ನನಗೆ ಬೇಡ. ನಾಳೆ ಕುಡಿತೀರಾ ಹಂಗಿದ್ರೆ? ಅದು ಕುಡಿತೀನಿ ಸ್ವಲ್ಪ, ನೋಡೋಣ ಹೆಂಗಿರುತ್ತೆ ಅಂತ. ಔಷಧ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಷ್ಟೇ. ಉಪ್ಪಿನ ಪುಡಿ ಹಾಕು. ನನ್ನ ಮಗಳು ತುಪ್ಪ ಹಾಕಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದಾಳೆ ರೊಟ್ಟಿನ. ನಮ್ಮ ಮಮ್ಮಿಗೆ ಹೇಳಿದ್ದಾರೆ ಡಾಕ್ಟ್ರ್ ತುಪ್ಪ ತಿನ್ಲಿಕ್ಕೆ, ನೀವು ಅಂತ. ಎಲ್ಲ ತುಪ್ಪ ತಿನ್ಬಾರ್ದು ಅಂದರೆ ಡಾಕ್ಟ್ರ್ ನನಗೆ ಎಷ್ಟು ಗೊತ್ತಾ, ಸ್ಪೂನ್ ಗಟ್ಟಲೆ ತಿನ್ನಕ್ಕೆ ಹೇಳಿದ್ದಾರೆ. ಮಮ್ಮಿ ತುಪ್ಪ ಒಳ್ಳೇದು ಆಯಿಲ್ಗಿಂತ ಕಂಪೇರ್ ಮಾಡಿದ್ರೆ. ಸೊ ಇಷ್ಟಪಡಲ್ಲ, ಕಂಪೇರ್ ಎಲ್ಲ ತಿನ್ನಿ ಅಂತ ಹೇಳ್ತಾ ಇರೋದು. ಹೌದು, ತುಪ್ಪ ತುಂಬಾನೇ ಒಳ್ಳೇದು. ತುಪ್ಪದಲ್ಲಿ ಏನ್ ಫ್ಯಾಟ್ ಇರಲ್ವಂತೆ. ಏನ್ ಪುಟ ಟೇಸ್ಟು ಗೈಸ್, ನಮ್ಮ ಮಮ್ಮಿ ಏನ್ ಸಖತ್ತಾಗಿ ಅಕ್ಕಿ ರೊಟ್ಟಿ ಮಾಡಿದಾರೆ ಅಂತೀರಾ? ನೋಡಿ, ಟೇಸ್ಟ್ ಅಂತೂ ಅಸಮಾಗಿದೆ. Awesome. ನಮ್ಮ ಮಮ್ಮಿಯ ಡಯಟ್ ಫುಡ್ಸ್, ಹೆಲ್ತಿ ಫುಡ್ಸ್ ನೋಡಿ. ಜೋಳ ತರಬೇಕು. ಜೋಳದ್ದು ಹಿಂಗೆ ತಟ್ಕೊಳ್ಳೋದಾ, ಒತ್ಕೊಳ್ಳೋದಾ, ಏನಾದ್ರು ಮಾಡ್ಬೋದು. ನಾವು ಇಡ್ಲಿ, ನಮ್ಮ ಮಮ್ಮಿ ರೊಟ್ಟಿ. ಮತ್ತೆ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ನಮ್ಮನೆ ಬೆಳಗ್ಗೆ ತಿಂಡಿ ಬಂದು ವಾವ್, ಬಿಸಿಬೇಳೆ ಬಾತ್. ಅದು ನನ್ನ ಫೇವ್ರೇಟ್. ಇವಾಗ ಫೇವ್ರೇಟ್ ಇವತ್ತಾ? ಇವಾಗ ಅಂದ್ರೆ ಇತ್ತೀಚೆಗೆ ಬಿಸಿಬೇಳೆ ಬಾತ್ ಅಂದ್ರೆ. ಎಸ್ ಖುಷ್ಗೋಸ್ಕರ ನೋಡಿ. ಖುಷ್ಗೆ ಫೇವ್ರೇಟ್ ಅಲ್ಲ, ಮುಟ್ಟೆ ಅದೇ ಇಲ್ಲ. ತಿನ್ಸಿಬಿಟ್ಟು ಇವತ್ತು ಸ್ವಲ್ಪ ತಿಂತಾನೆ, ಆದ್ರೆ ಕರೆಕ್ಟ್ ಆಗಿ ತಿನ್ನಲ್ಲ. ಪರವಾಗಿಲ್ಲ, ಒಂದು 4 ತಿನ್ಸೋ ಅವ್ನು ಟೇಸ್ಟ್ ಗೊತ್ತಾಗ ಅವನ್ನ ತಿಂತಾನೆ. ಮುಚ್ಚಿಬಿಡೋದಕ್ಕೆ ನೋಡಿ. ಅವನಿಗೋಸ್ಕರ ಗೋಧಿ ದೋಸೆ, ನೆನ್ನೆ ಇಡ್ಲಿ ದೋಸೆ ಎಲ್ಲ ತಿಂದಿದ್ದಾನೆ. ಇವತ್ತು ಗೋಧಿ ದೋಸೆ. ಅವನಿಗೆ ಪೂರಿ, ಚಪಾತಿ, ಗೋಧಿ ದೋಸೆ, ಇಡ್ಲಿ, ಉಪ್ಪಿಟ್ಟೆಲ್ಲ ತಿನ್ಬಿಡ್ತಾನೆ. ಈ ಥರ ಎಲ್ಲ ಇಷ್ಟ ಅವನಿಗೆ. ಪೊಂಗಲ್ಗಳು ಇಷ್ಟ ಇಲ್ಲ, ಮತ್ತು ಖಾರ ಪೊಂಗಲ್ ಇಷ್ಟ ಇಲ್ಲ. ಸ್ವೀಟು ಸ್ವಲ್ಪ ತಿಂತಾನೆ. ಮತ್ತು ಈ ಥರ ಎಲ್ಲ ಅವನಿಗೆ ಬಿಸಿಬೇಳೆ ಬಾತೆಲ್ಲ ಇಷ್ಟ ಇಲ್ಲ. ಏನು ಮಾಡೋಂಗಿಲ್ಲ, ಅವನು ಒಂಥರ ಟೇಸ್ಟ್ ಇರುತ್ತಲ್ವ. ಮತ್ತು ಸೌತೆಕಾಯಿ ಇದೆಯಲ್ವ, ಎಲ್ಲ ಬಿಟ್ರೆ ಸರಿ. ಎಳೆ ಸೌತೆಕಾಯಿ, ಯಾವಾಗಲೂ ಸೌತೆಕಾಯಿ ತರಬೇಕಾದ್ರೆ ಈ ಥರ ಸಣ್ಣ ಇರುತ್ತೆ. ಅವನ ಮನೆ ದಪ್ಪ ಇರೋದು, ಒಳಗಡೆ ತುಂಬ ಬೀಜ ಒಬ್ರಿಗೆ ಇಷ್ಟ ಆಗೋದಿಲ್ಲ. ನಾನು ಯಾವಾಗಲೂ ಈ ಥರ ಸಣ್ಣದಾಗಿರೋದು ಎಳೆ ಸೌತೆಕಾಯಿ ತೊಗೊಂಡು ಬರ್ತೀನಿ. ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೌತೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಇರೋದೆಲ್ಲ ಜಾಸ್ತಿ ತಿಂದ್ರೇ ಒಳ್ಳೆಯದು. ಮತ್ತು ಫ್ರೂಟ್ಸ್ಗಳು ಕೂಡ ಸ್ವಲ್ಪ ಎಲ್ಲ ಖಾಲಿಯಾಗಿದೆ. ಏನೋ 1, 2, 3 ಕಿತ್ತಲೆ ಹಣ್ಣಿದೆ, ಮತ್ತು 2 ಆಪಲ್ ಇದೆ. ಇದೆಲ್ಲ ಪುಟ ಡ್ರಾಗನ್ ಅಂದಿದೆ. ಬೆಳ್ಳುಳ್ಳಿ ಸುರ್ಕೊಂಡವ. ಯಾಕೆ ಇದ್ರೊಳಗಡೆ ಸುರಿದ್ಬಿಟ್ಟೆ? ತೂತಾಗದಂತ ಸುರಿದ್ಬಿಟ್ಟ. ಯಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಸಿಕ್ಕಾಬಿಟ್ಟೆ ರೇಟ್ ಆಗಿದೆ. ನಮ್ಮನೆ ಯಾವಾಗಲೂ ಬೆಳ್ಳುಳ್ಳಿ ತೊಗೊಂಡು ಬಂದರೆ ನಾವು ನಾಟಿ ಬೆಳ್ಳುಳ್ಳಿನೇ ತರೋದು. ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕೂಡ ಇದೇ ಒಳ್ಳೆಯದು. ದಪ್ಪಕ್ಕೆ ಬರೋ ತಗೊಳ್ಳೋ ಬದಲು ನಾಟಿ ಬೆಳ್ಳುಳ್ಳಿನೇ ತಂದುಬಿಟ್ರೆ ಒಳ್ಳೆಯದು. ನೋಡಿ, ಇದು ಸಣ್ಣ ಇರುತ್ತೆ, ಟೇಸ್ಟ್ ಕೂಡ ಆಗಿರುತ್ತೆ, ಒಳ್ಳೆಯದು ಕೂಡ.
ಅದಾಗ್ಲಿಲ್ಲ. ದೊಡ್ಡದು ಬೇಕು ಪುಟ. ನೋಡಿ ಇದು ಫೋಟೋ ಅಲ್ಲಿ ಮೊಳೆ ಲೂಸ್ ಆಗ್ಬಿಟ್ಟು ತಂದು ಶೈಲು ಸುನಿದಲ್ಲಿ ಇಟ್ಕೊಂಡವ್ರೆ. ಮೊಳೆ ತಂದು ಹಾಕ್ಬೇಕು ಅಲ್ಲಿಗೆ. ಇದೆಲ್ಲ ಕ್ಲೀನ್ ಮಾಡ್ತೀನಿ. ಶೈಲಿ ಬೆಳಗ್ಗೆನೇ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾಯಿದ್ದಾಳೆ. ಮಾಮೂಲಿ ಮನೆ ಕೆಲಸ. ಪಾತ್ರೆ ಬೆಳಿಕೊಂಡು ಜೋಡಿಸಿದ್ದಾಳೆ, ಒಂದಷ್ಟು ಬಟ್ಟೆ ನೆನೆಸಿದ್ದಾಳೆ, ಕಿಚನಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ದಾಳೆ. ಫುಡ್ ಹಾಕ್ತಾವ ಫಿಶ್ಗೆ. ಬಂದು ಮಾತ್ರೆ ಕಟ್, ನಾನು ರೆಗ್ಯುಲರ್ ತಗೊಳ್ಳೋ ಮಾತ್ರೆನ ಕಟ್ ಮಾಡೋದು. ಇಲ್ಲಿಗೆ ಮಾತ್ರೆ ಹಾಕಬೇಕು, ಇದನ್ನು ತೆಗೆದು ಹಿಂಗೆ ಕಟ್ ಮಾಡಬೇಕು. ಅಂದರೆ ರೆಗ್ಯುಲರಾಗಿ ತಗೊಳ್ಳೋರ್ಗೆ ಯೂಸ್ ಆಗುತ್ತೆ ಇದು. ಕೈ ಹಾಕ್ಬಿಟ್ಟೆ ಬಿಡು ಬಿಡು, ಅದು ಬ್ಲೇಡು ಬಿಡು. ಸ್ಕೂಲ್ಗೆ ಹೋಗಲ್ಲ ನೀನು? ಮತ್ತು ಇನ್ನೂ ಸ್ನಾನ ಮಾಡಿಲ್ಲ, ರೆಡಿನೇ ಆಗಿಲ್ಲ. ಟೈಮ್ ನೋಡು, 8 ಗಂಟೆ ಆಯಿತು. ಅಮ್ಮ ಮೈ ಸ್ನಾನ ಮಾಡಿಸೋದ? ತಲೆ ಸ್ನಾನ ನೆನ್ನೆ ಮಾಡಿದೆ, ಮೈಗೆ ಮಾಡು ಸಾಕು. ಬೇಡ, ಬಿಸಿ ಬರ್ತಾಯಿಲ್ಲ ನೀರು. ನಿನ್ನೇನೇ ಇದ್ರು ತಲೆ ಸ್ನಾನ 3 ಗಂಟೆ 2 ಗಂಟೆ ಮೇಲೆ ಮಾಡಬೇಕು, ಅವಾಗ ಬಿಸಿ ಬಿಸಿ ಬರುತ್ತೆ. ಓಕೆ. ಹೌದು. ನಮ್ಮ ಫಿಶ್ ಶೈಲು ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಬಿಡ್ತಾಳೆ ಫುಡ್. ಅಯ್ಯೋ ನೋಡಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗಿದೆ ಅವ್ರಿಗೆ, ಹೆಂಗೆ ಆಗ್ತಿದ್ದಾರೆ. ಹೌದಾ? ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದೆ. ಫಿಶ್ಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ನೀನು ಯಾಕೆ ಇನ್ನೂ ಕಲ್ತಿಲ್ಲ? ನೀನು ಮಾಡ್ತೀಯ ಸ್ವಿಮ್ಮಿಂಗು? ಹೌದಾ? ಎಲ್ಲಿ? ಹೌದಾ? ವಾವ್, ಸೂಪರ್. ಓಕೆ, ಡನ್. ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಐತೆ.